Good morning, DXN. My name is Ananda Masli, Bagalkot, Karnataka State. My mobile number is 9242494770. ದುಡ್ಡು ಮುಖ್ಯವೋ ಅಥವಾ ಆರೋಗ್ಯ ಮುಖ್ಯವೋ? ಹಣ ಮುಖ್ಯವೋ ಅಥವಾ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಮುಖ್ಯವೋ ಅನ್ನುವ ವಿಷಯದ ಮೇಲೆ ನಾವು ಚಿಂತನೆ ಮಾಡೋಣ. ನಿಮಗೆ ಹಣ ಉಳಿಬೇಕು, ಹಣ ಖರ್ಚಾಗಬಾರ್ದು ಅಂತಂದರೆ ನೀವು ಆರೋಗ್ಯವನ್ನು ಮರಿಬೇಕಾಗ್ತದೆ. ಮತ್ತಿಲ್ರಿ ನಮಗೆ ಹಣ ಖರ್ಚಾದಾಗೋಲ್ಲಕ್ಕ ನಾವು ಹಣಕ್ಕೆ ಅಷ್ಟೇನು ಮಹತ್ವ ಕೊಡಂಗಿಲ್ಲ, ನಮ್ಗೆ ಆರೋಗ್ಯ ಮುಖ್ಯ ಅಂತಂದ್ರೆ ನೀವು ಹಣವನ್ನು ಮರಿಬೇಕಾಗ್ತದೆ. ಎರಡೂ ಸಿಗುವುದಿಲ್ಲ. ಆರೋಗ್ಯ ಸಿಕ್ಕರೆ ಹಣ ಸಿಗುವುದಿಲ್ಲ, ಹಣ ಸಿಕ್ಕರೆ ಆರೋಗ್ಯ ಸಿಗುವುದಿಲ್ಲ. ಯಾಕಂದ್ರೆ ನಾವು ಆರೋಗ್ಯವನ್ನು ಸರಿ ಮಾಡ್ಕೋಬೇಕಪ್ಪ ಅಂದ್ರೆ ಹಣವನ್ನು ಖರ್ಚು ಮಾಡ್ಬೇಕಾಗ್ತದೆ. ಮತ್ತು ಹಣ ಹಂಗೆ ಉಳಿಲಪ್ಪ ನಮಗಂತಂದ್ರೆ ಆರೋಗ್ಯ ಕೆಡುವ ಸಾಧ್ಯತೆಗಳು ಇರ್ತಾವೆ. ಇವೆರಡೂ ನಮಗೆ ಬೇಕಪ್ಪ ಅಂತಂದ್ರೆ ನಾವು DXN ಕಂಪನಿಗೆ ಸೇರ್ಕೋಬೇಕಾಗ್ತದೆ. ಅದರ ನಿಯಮಾವಳಿಗನುಸಾರವಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡ್ಕೋಬೇಕಾಗ್ತದೆ. ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿದ ಮೇಲೆ ನಮಗೆ ಆರೋಗ್ಯದಲ್ಲಿ ಸರಿ ಅನಿಸಿದ ಮೇಲೆ ನಾವು ಒಂದಷ್ಟು ಕೆಲಸವನ್ನು ಮಾಡಬೇಕಾಗ್ತದೆ. ಅಂದರೆ ನಮಗೆ ಏನು ಸರಿ ಅನಿಸೋದಲ್ಲ ಅದನ್ನು ಬೇರೆಯವರಿಗೆ ನಾವು ಕನ್ವಿನ್ಸ್ ಮಾಡಬೇಕಾಗ್ತದೆ, ಹೇಳಬೇಕಾಗ್ತದೆ. ಆಗ ನಮಗೆ ಅದರಿಂದ ಹಣ ಬರ್ತದೆ, ಪ್ರಾಮಾಣಿಕವಾದ ಹಣ ಬರ್ತದೆ. ಜನ ನಿಮಗೆ ಆಶೀರ್ವಾದ ಮಾಡಿ ಅಥವಾ ಶುಭ ಹಾರೈಸಿ ಅಥವಾ ನಿಮ್ಮನ್ನು ನೆನೆಸಿಕೊಂಡು ದುಡ್ಡು ಕೊಡ್ತಾರೆ. ಭಾಳ ಜನ ಏನು ಮಾಡ್ತಾರ, ಸಿಕ್ಕಾಪಟ್ಟಿ ಕಷ್ಟಪಟ್ಟು ದುಡಿತಾರ. ಕೆಲವರು ನೈಟ್ ಡ್ಯೂಟಿ ಮಾಡ್ತಾರೆ, ಕೆಲವರು ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾರೆ, ನಿದ್ದೆಗೆಡ್ತಾರ. ಸ್ಟ್ರೆಸ್ಸು, ಒತ್ತಡಗಳು, ಮೇಲಾಧಿಕಾರಿಗಳ ಕಿರಿಕಿರಿಗಳು ಎಲ್ಲವನ್ನು ಸಹಿಸಿಕೊಂಡು ದುಡಿತಾರ. ದುಡ್ಡಿಗೋಸ್ಕರ ದುಡಿತಾರ. ಅವ್ರ ತಲೆ ಒಳಗೆ ಏನಿರ್ತದಪ್ಪ ಅಂದ್ರೆ, ನಾನು ಒಂದು 4 ದುಡ್ಡು ಮಾಡಿಕೊಂಡೆ ಅಂತಂದ್ರೆ ಮುಂದೆ ನಾನು ಆರಾಮವಾಗಿ ಜೀವನ ಮಾಡ್ಬೋದು ಅಂತ. ಆದರೆ 100% 60ರಿಂದ 70 ಜನರ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ, ಕಷ್ಟಪಟ್ಟು ದುಡಿದು ಕೊನೆಗೆ ದುಡ್ಡೇನೋ ಕೂಡಿಸ್ತಾರ. ಅಷ್ಟೊತ್ತಿಗಾಗಲೇ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೈ ಕೊಟ್ಬಿಡ್ತದೆ ನೋಡಿ. ಆವಾಗ ಅವ್ರು ಏನು ಮಾಡ್ಬೇಕಾಗ್ತದೆ, ಜೊತೆಗೆ ಹೆಂಡತಿನ ಅಥವಾ ಮಕ್ಕಳನ್ನ ಅಥವಾ ಹೆಣ್ಮಕ್ಕಳಾಗಿದ್ದರೆ ಗಂಡನ್ನ ಅಥವಾ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ದವಾಖಾನೆ, ಹಾಸ್ಪಿಟಲ್. ಈ ಹಾಸ್ಪಿಟಲಿಂದ ಆ ಹಾಸ್ಪಿಟಲಿಂದ ಇನ್ನೊಂದು ಹಾಸ್ಪಿಟಲು ತಿರುಗಾಡೋದು ಅಷ್ಟೇ ಅಲ್ಲ, ಗಳಿಸಿದಂಥ ದುಡ್ಡನ್ನು ಕಳ್ಕೋಬೇಕಾಗ್ತದೆ. ಕಷ್ಟಪಟ್ಟು ಏನು ಕೂಡಿಸಿಟ್ಟಿರ್ತಾರಲ್ಲ ಆ ದುಡ್ಡನ್ನು ತಮ್ಮ ಆರೋಗ್ಯದ ಸಲುವಾಗಿ ಕಳ್ಕೋಬೇಕಾಗ್ತದೆ. ಈಗೇನಪ್ಪ ಅಂತಂದ್ರೆ, ಈ ರೀತಿ ಯಾಕೆ ಮಾಡ್ತೀವಿ ನಾವು ಅಂತಂದ್ರೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ. ಭಾಳ ಜನರಿಗಿಲ್ಲ, ಸ್ವಲ್ಪ ಜನರು ಅದಾರ ತಿಳುವಳಿಕೆ ಇದ್ದವ್ರು. ಅವರು ಬರೀ ದುಡ್ಡಿಗೆ ಮಹತ್ವ ಕೊಡೋಂಗಿಲ್ಲ, ಜೊತೆಗೆ ಆರೋಗ್ಯವನ್ನು ಕಾಯ್ಕೊಂಡು ಬಂದಿರ್ತಾರೆ. ಅವರು ದುಡಿಯುತ್ತಾರ, ಕಷ್ಟಪಡ್ತಾರ, ಶ್ರಮ ವಹಿಸ್ತಾರ, ಜೊತೆಗೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತಾರೆ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಮಾಡೋಂಗಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾರೆ, ಸರಿಯಾಗಿ ಊಟ ಮಾಡ್ತಾರೆ. ಜೊತೆಗೆ ಆಹಾರದೊಳಗೆ ಇವತ್ತಿನ ದಿವಸ ಕಲಬೆರಕೆ ಭಾಳ ಅದ ಅಂತ ತಿಳ್ಕೊಂಡು, ಕೆಮಿಕಲ್ ಅದ ಅಂತ ತಿಳ್ಕೊಂಡು ಹೀಗಾಗಿ ಒಂದಷ್ಟು ಈ ಪೂರಕ ಆಹಾರಗಳ ಸೇವನೆಯನ್ನು ಮಾಡ್ತಾರೆ. ಅಂದರೆ ನಮ್ಮ DXN ಕಂಪನಿಯ ಪ್ರಾಡಕ್ಟ್ಗಳದಾವಲ್ಲ, ಅದೇ ಥರ ಬೇರೆ ಕಂಪನಿಯ ಪ್ರಾಡಕ್ಟ್ಗಳು ಸಿಗ್ತಾವೆ.
ಅಂತೂ ಯಾವುದನ್ನೇ ಆಗಲಿ ಒಂದಷ್ಟು ಪ್ರಾಡಕ್ಟ್ಗಳನ್ನು ತಮ್ಮ ಆರೋಗ್ಯ ಸಂಪಾದನೆಗೋಸ್ಕರ, ಆರೋಗ್ಯ ಕಾಯ್ಕೊಳ್ಳೋದಕ್ಕೋಸ್ಕರ ಸೇವನೆ ಮಾಡ್ಕೊತ ಬರ್ತಾರೆ. ಅಂಥವ್ರು ಏನಪ್ಪ ಅಂದ್ರೆ ಕೊನೆಗೆ ಒಂದಷ್ಟು ದುಡ್ಡು, ಒಂದಷ್ಟು ಆರೋಗ್ಯ ಎರಡನ್ನೂ ಕಾಯ್ಕೊಂಡು ಚೆನ್ನಾಗಿ ಜೀವನವನ್ನು ಮಾಡ್ತಾರೆ. ಮುಪ್ಪಿನ ಕಾಲಕ್ಕೆ ಹೆಂಡತಿ ಕರ್ಕೊಂಡು ಎಲ್ಲ ಕಡೆಗೂ ಪ್ರಯಾಣವನ್ನು ಮಾಡ್ತಾರೆ. ಚಾರ್ಧಾಮ್ ಯಾತ್ರಕ್ಕೆ ಹೋಗ್ತಾರೆ, ವೈಷ್ಣವಿ ದೇವಿ ದರ್ಶನ ಮಾಡ್ತಾರೆ, ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾರೆ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಕರ್ಕೊಂಡು ಎಲ್ಲ ಕಡೆಗೆ ಪ್ರಯಾಣಗಳನ್ನು ಮಾಡ್ತಾರೆ, ಖುಷಿಯಾಗಿ ಜೀವನವನ್ನು ಮಾಡ್ತಾರೆ. ಆದರೆ ಬಹಳ ಜನ ದುಡ್ಡು ಗಳಿಸೋ ಅಷ್ಟೊತ್ತಿಗೆ ತಮ್ಮ ಆರೋಗ್ಯವನ್ನು ಕಳ್ಕೊಂಡ್ಬಿಡ್ತಾರೆ, ಆರೋಗ್ಯದ ಕಡೆ ಗಮನ ಕೊಡಲ್ಲ. ಈಗ ನೋಡಿ, ನಾವು 2 ವೀಲರ್ ತೊಗೊಂಡಿರ್ತೀವಿ, 90,000, ಲಕ್ಷ, 1.5 ಲಕ್ಷ, 2 ಲಕ್ಷ ಕೊಟ್ಟು 2 ವೀಲರ್ ಗಾಡಿ ತೊಗೊಂಡಿರ್ತೀವಿ. ಆ ಕಂಪ್ನಿಯವರು ಆರಂಭದೊಳಗೆ ನೀವು ಒಂದು 5 ಫ್ರೀ ಸರ್ವಿಸಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿರ್ತಾರೆ. ಅದು ಗಾಡಿ ನಿಂತ ಮ್ಯಾಗ ಮಾಡಿಸಂತ ಹೇಳಂಗಿಲ್ಲ ಅವರು. ಗಾಡಿ ಕೆಟ್ಟ ಮೇಲೆ ಸರ್ವಿಸಿಂಗ್ ಮಾಡಿಸಂತ ಹೇಳಂಗಿಲ್ಲ. ಗಾಡಿ ಚೆನ್ನಾಗಿರುವಾಗಲೇ ಒಂದಿಷ್ಟು ಕಿಲೋಮೀಟ್ರ್ ಓಡಿದ ತಕ್ಷಣ ಅಥವಾ ಇಷ್ಟು ದಿನಗಳು ಆದ ತಕ್ಷಣ ಸರ್ವಿಸಿಂಗ್ ಮಾಡಿಸ್ಬೇಕು. ಆ ಗಾಡಿ ಚೆನ್ನಾಗಿರುವಾಗಲೇ ಸರ್ವಿಸಿಂಗ್ ಮಾಡಿಸ್ತಾರೆ. ಯಾಕಂತಂದ್ರೆ ಮುಂದೆ ಅದು ಚೆನ್ನಾಗಿ ಬಾಳಿ ಬದುಕಲಿ, ಚೆನ್ನಾಗಿ ನಮಗೆ ಭಾಳ ದಿವಸ ಕೆಲಸ ಕೊಡಲಿ ಅನ್ನುವಂಥ ಮುಂದಾಲೋಚನೆ ಇಟ್ಕೊಂಡು ಸರ್ವಿಸಿಂಗ್ಗಳನ್ನು ಮಾಡಿಸ್ತಾರೆ. ನಮ್ಮ ಬಾಡಿ ಸರ್ವಿಸ್ ಯಾವಾಗ ಮಾಡಿಸ್ತೀವರಪ್ಪ ನಾವು? ಈಗ ಆರಾಮದೀವಲ್ರಿ ನಾವು. ಆರಾಮ್ ಇದ್ದಾಗಲೇ ಅದನ್ನು ಸರ್ವಿಸಿಂಗ್ ಮಾಡ್ಕೋಬೇಕು. ಆರಾಮದೀವಲ್ರಿ. BP-ಗೆ ದಿವಸ ಒಂದು ಗುಳಿಗೆ ತೊಗೋತೀವಿ ರೀ, ಭಾಳ ಒಂದು 200-300 ರೂಪಾಯಿ ಖರ್ಚಾಕವ್ರಿ ತಿಂಗಳ. ಮತ್ತು ನಿಮ್ಮ ಪ್ರಾಡಕ್ಟ್ ಎಲ್ಲ ತೊಗೊಂಡ್ರೆ ಮತ್ತೊಂದು 2-3 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಳ್ಳಿ. ಸುಮ್ಮನೆ ಯಾಕೆ ಖರ್ಚು ಮಾಡ್ಬೇಕ್ರಿ? ಈ ಥರ ಆಲೋಚನೆ ಮಾಡ್ತಾರೆ. ಡಿಸೀಸ್ ಬೇರೆ, ಡಿಸ್ಆರ್ಡರ್ ಬೇರೆ ಅನ್ನುವಂಥ ಒಂದಷ್ಟು ತಿಳುವಳಿಕೆ ಇಲ್ಲ ನಮ್ಮ ಜನರಿಗೆ. ಡಿಸೀಸ್ ಬಂತಪ್ಪ ಅಂತಂದ್ರೆ ಅದು ಕಡಿಮೆ ಆಗೋ ಸಾಧ್ಯತೆಗಳು ಇರ್ತಾವೆ. ಬಟ್ ಡಿಸ್ಆರ್ಡರ್ ಬಂದ್ರೆ ಚಾನ್ಸಸ್ ಕಮ್ಮಿ. ಉದಾಹರಣೆಗೆ BP, ಶುಗರು, ಥೈರಾಯ್ಡು ಇವೆಲ್ಲ ನೋಡಿ ಕಡಿಮೆನೇ ಆಗೋದಿಲ್ಲ. ಇವು ಕಾಯಿಲೆ ಅಲ್ಲಿವು ಡಿಸ್ಆರ್ಡರ್ ಆಫ್ ಅವರ್ ಬಾಡಿ. ನಾವು ಸರಿಯಾಗಿ ಸರ್ವಿಸಿಂಗ್ ಮಾಡ್ತಾ ಇಲ್ಲ, ಇದಕ್ಕೆ ಸರಿಯಾದ ಆಯಿಲ್ ಹಾಕ್ತಾ ಇಲ್ಲ, ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಅದೇನಾಗಿದೆ, ಡಿಸ್ಆರ್ಡರ್ ಆಗ್ಲಿಕ್ಕತ್ತಿದೆ. BP, ಶುಗರು, ಥೈರಾಯ್ಡು, ಆಲ್ ದೀಸ್ ಆರ್ ನಾಟ್ ಡಿಸೀಸಸ್, ದೀಸ್ ಆರ್ ಡಿಸ್ಆರ್ಡರ್ಸ್. ಹೀಗಿದ್ದಾಗ ನಾವು ಆರಾಮಿರಬೇಕಪ್ಪ ಅಂದ್ರೆ ಸರ್ವಿಸಿಂಗ್ ಮಾಡಿಸ್ಬೇಕು. ಆರಾಮಿರುವಾಗಲೇ ಮಾಡಿಸ್ಬೇಕು. ಆರಾಮಿರುವಾಗಲೇ ನಾವು ಪೂರಕ ಆಹಾರಗಳನ್ನು ತಗೋಬೇಕು, ಸ್ವೀಕಾರ ಮಾಡಬೇಕು. ನಮ್ಮ DXN ಕಂಪನಿಯ ಪೂರಕ ಆಹಾರಗಳು ಹೆಂಗದವಪ್ಪ ಅಂತಂದ್ರೆ ಅತ್ಯಂತ ಅಧಿಕವಾದ ಔಷಧೀಯ ಗುಣಗಳನ್ನು ಹೊಂದವು. ನಿಮ್ಮ ದೇಹದಲ್ಲಿ ಈಗಾಗಲೇ ಸೇರಿಕೊಂಡಿರ್ತಕ್ಕಂಥ ಟಾಕ್ಸಿನ್ಗಳನ್ನು, ವಿಷವಸ್ತುಗಳನ್ನು ಹೊರಗೆ ಹಾಕುವಂಥ ಶಕ್ತಿಯನ್ನು ಹೊಂದವು. ನಿಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ಶುದ್ಧ ಮಾಡಲಿಕ್ಕೆ, ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ ನಮ್ಮ ಈ ಪ್ರಾಡಕ್ಟ್ಗಳು ಸಹಾಯ ಮಾಡ್ತಾವೆ. ಜೀವಕೋಶಗಳು ಆರೋಗ್ಯವಾಗಿದ್ವಪ್ಪ ಅಂದ್ರೆ ನಾವು ಆರೋಗ್ಯವಾಗಿರ್ತೀವಿ. ಇವತ್ತಿನ ದಿವಸ ಡಿಸ್ಆರ್ಡರ್ದಿಂದ ಬಹಳಷ್ಟು ಕಾಯಿಲೆಗಳು ಬರ್ಲಿಕ್ಕೆ ಅವಕ್ಕೆ ನಾವು ಕಾಯಿಲೆಗಳಂತೀವಿ. ಕಾಯಿಲೆಗಳಲ್ಲವು. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಕೂಡ ಕಾಯಿಲೆ ಅಲ್ಲ, ಅದು ಕೂಡ ಡಿಸ್ಆರ್ಡರೇ. ನಮ್ಮ ಬಾಡಿ ಸಿಕ್ಕಾಪಟ್ಟಿ ಅಸಿಡಿಕ್ ಆಯ್ತಪ್ಪ ಅಂದ್ರೆ ಕ್ಯಾನ್ಸರ್ನಂಥ ಕಾಯಿಲೆಗಳು ಸುಲಭವಾಗಿ ಬಂದ್ಬಿಡ್ತಾವೆ. ಬರಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿ ಅಸಿಡಿಕ್ ಆಗದೆ ಇರೋಂಗೆ ನೋಡ್ಕೊಳ್ಳಿಕ್ಕೆ ನಮ್ಮ ಪ್ರಾಡಕ್ಟ್ಗಳನ್ನು ಆರಂಭದಿಂದಲೇ ತೊಗೋಬೇಕು. ಇನ್ನೂ ನಾವು ಆರಾಮಿದ್ದಾಗಲೇ ಅವನ್ನ ತೊಗೋಬೇಕು. ಅಂದ್ರೆ ನಮ್ಮ ಬಾಡಿ ಟೂ ಮಚ್ ಅಸಿಡಿಕ್ ಆಗೋದಿಲ್ಲ. ಯಾವಾಗ ನಮ್ಮ ಬಾಡಿ ಟೂ ಮಚ್ ಅಸಿಡಿಕ್ ಆಗಂಗಿಲ್ಲ, ಅದು ಒಂದು ಸ್ವಲ್ಪ ಅಲ್ಕಲೈನ್ ಸಿಸ್ಟಮ್ನಾಗ ಇರ್ತದೆ. ಅಲ್ಕಲೈನ್ ಇದ್ದಾಗ ಯಾವುದೇ ಕಾಯಿಲೆಗಳು ಅದಕ್ಕೆ ಬರಲ್ಲ ನೋಡ್ರಿ, ಹತ್ತಿರಕ್ಕೆ ಬರಲ್ಲ. ಕ್ಯಾನ್ಸರ್ ಅಂತೂ ದೂರ ಹೋಯ್ತು. BP ಬರಲ್ಲ, ಶುಗರ್ ಬರಲ್ಲ, ಥೈರಾಯ್ಡ್ ಬರಲ್ಲ,
ಬಾಡಿ ವೇಟ್ ಹೆಚ್ಚಾಗಲ್ಲ. ಹಾಂ, ನಾನು ನಿನ್ನೆ ಎಲ್ಲೋ ಒಂದು ಕಡೆ ಯೂಟ್ಯೂಬ್ನಾಗ ಒಂದು ವಿಡಿಯೋ ಓದಿದೆ. ಇವತ್ತಿನ ದಿವಸ ನಾವು ತಿನ್ನುವ ಎಣ್ಣೆಯನ್ನು ಏನು ಬಳಸ್ತೀವಲ್ಲ, ಅದು ಡ್ರಿಂಕ್ಸ್ಗಿಂತಲೂ ಡೇಂಜರ್ ಐತೆ ಅಂತ ಹೇಳ್ತಾರೆ. ಹಾಂ, ಡ್ರಿಂಕ್ಸ್ಗಿಂತಲೂ ಅಪಾಯಕಾರಿ ಐತೆ ಅಂತ ಹೇಳ್ತಾರೆ. ಅಂಥ ಅಪಾಯಕಾರಿಯನ್ನು ನಾವು ದಿನ ತಗೊಳ್ತಾ ಇದ್ದೀವಿ. ಹಾಂ, ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು. ಡಿಎಕ್ಷನ್ನು ನಮ್ಮ ಈ ಪ್ರಾಡಕ್ಟ್ಗಳನ್ನು ಸ್ವಲ್ಪ ಯಾಕೆ ಹೋಗಲ್ಲಕ್ಕೆ ನಮ್ಮನ್ನು ಕೇಳಿ ನೀವು ತೊಗೊಂಡಿದ್ದ ಖರೆ ಆದ್ರೆ, ಸೇವನೆ ಮಾಡಿದ್ದ ಖರೆ ಆದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಡಿಸೀಸ್ ಬೇರೆ, ಡಿಸಾರ್ಡರ್ ಬೇರೆ. ಡಿಸೀಸ್ ಅಂದರೆ ಕಾಯಿಲೆ ಅಂದರೆ ಅದು ಸರ್ವಸಾಧಾರಣ ವಾರ 15 ದಿವಸನಾಗ ಆರಾಮಾಗ್ತದೆ. ಆರಾಮಾಗಬೇಕು. ಅದು ಆರಾಮ ಆಗ್ತಾ ಇಲ್ಲ ಅಂತಂದರೆ ಅದು ಡಿಸೀಸ್ ಅಲ್ಲದು, ಅದು ಡಿಸಾರ್ಡರ್. ಆರಾಮಾಗಲ್ರಿ, ಸರಿ ಹೋಗಲ್ಲ. ಅದು ಸರಿ ಹೋಗಲಿಕ್ಕೆ ಯಾವುದೇ ಟ್ರೀಟ್ಮೆಂಟು ಸಿಗೋದು ಭಾಳ ಕಷ್ಟ. ಮತ್ತು ಈಗ ಥೈರಾಯ್ಡ್ಗಾಗಲಿ, BP-ಗಾಗಲಿ, ಶುಗರ್ಗಾಗಲಿ ಸಾಯುತನ ಇವನ್ನೆಲ್ಲ ತೊಗೊಳ್ತಾ ಹೋಗ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವಕ್ಕಿಲ್ಲ ಪರಿಹಾರಗಳದು. ಅದ್ರಾಗ ಏನಾದ್ರು ಸಿಗಬೇಕಪ್ಪ ಅಂದ್ರೆ ಇಲ್ಲಿ ಡಿಎಕ್ಷನ್ ಪ್ರಾಡಕ್ಟ್ಗಳಲ್ಲಿ ಪರಿಹಾರ ಸಿಗ್ತದೆ. ಕಾಯಿಲೆ ಬರೋಕ್ಕಿಂತ ಮೊದಲೇ ನೀವು ತೊಗೊಂಡ್ರೆ ಕಡಿಮೆ ಖರ್ಚಿನಾಗ ನೀವು ಯಾವಾಗಲೂ ಆರೋಗ್ಯವಾಗಿರ್ತೀರಿ. ಇಲ್ಲ, ಆಲ್ರೆಡಿ ಕಾಯಿಲೆ ಬಂದುಬಿಟ್ಟದ, ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ, ಹೇಗೆ ಮಾಡ್ಬೇಕಂದಾಗ ಆ ಟ್ರೀಟ್ಮೆಂಟ್ ಜೊತೆಗೆ ನಮ್ಮ ಪ್ರಾಡಕ್ಟನ್ನು ತೊಗೊಳ್ರಪ್ಪ, ಒಂದು 6 ತಿಂಗಳಿಂದ 1 ವರ್ಷ ತೊಗೊಂಡ್ರಿ ಅಂತಂದರೆ ನೀವು ಆರಾಮಾಗ್ತೀರಿ. ಅವಾಗ ನಿಮ್ಮ ಬಾಡಿ ಒಳಗೆ ಅಸಿಡಿಕ್ ಕಡಿಮೆ ಆಗ್ತದೆ, ಅಲ್ಕಲೈನ್ ಹೆಚ್ಚಾಗ್ತದೆ, ನಿಮ್ಮ ಆರೋಗ್ಯ ಚೆನ್ನಾಗೇ ಇರ್ತದೆ. ಅದಕ್ಕೆ ಈಗ ನೀವು ದಯವಿಟ್ಟು ನಮಗೆ ಫೋನ್ ಮಾಡಿರಿ. ಆಮೇಲೆ ನಮ್ಗೆ ಏನಾದರೂ ಡೌಟ್ಗಳಿದ್ರೆ, ತಮಗೇನಾದರೂ ಅನುಮಾನಗಳಿದ್ರೆ ಕೇಳ್ರಿ. ದಯವಿಟ್ಟು ಆರೋಗ್ಯವಂತರಾಗಿರ್ರಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ನನ್ನ ಈ